ವಿಶ್ವ ವಿಶ್ವ ಅಂದ್ರೆ ಏನು? ಕೋಟ್ಯಾಂತರ ನಕ್ಷತ್ರಗಳೊಳಗೊಂಡ ಸಮೂಹವನ್ನು ವಿಶ್ವ ತರ. ಏನು? ಕೋಟ್ಯಾಂತರ ನಕ್ಷತ್ರಗಳು, ಸೂರ್ಯ ಹಿಂಗ್ ಕೋಟ್ಯಾಂತರ ನಕ್ಷತ್ರಗಳು ಒಳಗೊಂಡ ಸಮೂಹವನ್ನು ವಿಶ್ವ ತರ. ವಿಶ್ವ ಅಥವಾ ಬ್ರಹ್ಮಾಂಡ ಆ ಥರ. ನಾವು ವಿಶ್ವದ ಬಗ್ಗೆ ಕುರಿತು ಅಧ್ಯಯನ ಮಾಡ್ಬೇಕಂದ್ರ ಕಾಸ್ಮೋಲಜಿ ಅಂತಾರ. ವಿಶ್ವದ ಕುರಿತು ಅಧ್ಯಯನ ಯಾರು ಮಾಡ್ತಾರ? ಅವ್ರಿಗೆ ಕಾಸ್ಮೋಲಜಿ ಅಂತಾರ. ಈ ವಿಶ್ವದ ನಡಬರ್ಕ ಅಲ್ಲಿ ಬೃಹತ್ ಮೋಡದ ಆಕಾರ ಕಾಣ್ತಾವಲ್ಲ ಅವಕ್ಕೇನಂತಾರ? ನಿಹಾರಿಕೆ ಅಂತಾರ. ನಿಹಾರಿಕೆ ಅಥವಾ ಜ್ಯೋತಿರ್ಮೇಘ ಅಂತಾರ. ನಮ್ಮ ಸೂರ್ಯಾಗ ಸಮೀಪ ಇರೋದು ನಿಹಾರಿಕೆ ಯಾವ್ದಂದ್ರ ಓರಿಯನ್. ಸೂರ್ಯಾಗ ಸಮೀಪ ಇರುವುದು ನಿಹಾರಿಕೆ ಯಾವ್ದಂದ್ರ ಓರಿಯನ್. ಸೂರ್ಯ ಅನ್ಬೇಕಂದ್ರ ಸ್ವಯಂ ಪ್ರಕಾಶ ಯಾವ ಹೊಂದ್ತಾನೋ ಸೂರ್ಯ ಅನ್ಬೇಕು. ಸ್ವಯಂ ಪ್ರಕಾಶ ಹೊಂದಿರ್ಬೇಕು. ಅವರು ಸ್ವಯಂ ಪ್ರಕಾಶ ತನ್ನಿಂದ ಬೆಳಕೋಬೇಕು ಅಂತಕ ಸೂರ್ಯ ತರ. ನಾಕ್ಷತ್ರಿಕ ವಿಕಾಸ ಅಂದ್ರೆ ಏನಂದ್ರ ನಕ್ಷತ್ರಗಳು ಹುಟ್ಟಿನಿಂದ ಸಾಯುವಡೆಗೆ ನಡೆಯುವ ಪ್ರಕ್ರಿಯೆಯನ್ನು ನಾಕ್ಷತ್ರಿಕ ವಿಕಾರ ಎನ್ನುತ್ತಾರ. ನಾಕ್ಷತ್ರಿಕ ವಿಕಾಸ ಅಂದ್ರೆ ಏನು ಗೊತ್ತಾಯ್ತು? ನಾಕ್ಷತ್ರಿಕ ವಿಕಾಸ ಅಂದ್ರ ಹುಟ್ಟಿನಿಂದ ಸಾಯೋವರೆಗೆ ನಡೆಯುವ ಕ್ರಿಯೆಯನ್ನು ನಾಕ್ಷತ್ರಿಕ ವಿಕಾಸ ಅಂತಾರ. ನಕ್ಷತ್ರಗಳು ವಿಕಾರದಲ್ಲಿ ವಿಶಿಷ್ಟ ಹಂತಗಳು. ಈಗ ನಕ್ಷತ್ರವನ್ನು ಹುಡ್ತಲ್ಲ, ಅದು 5 ಹಂತ ತಲುಪ್ತದೆ. 5 ಹಂತ. 1ನೇದು ಆದಿ, 2ನೇದು ಸ್ಥಿರ, 3ನೇದು ಕೆಂಪು, 4ನೇದು ಶ್ವೇತ, 5ನೇದು ಕಪ್ಪು. ಆದಿದಾಗ ಹುಟ್ಟುತ್ತದ, ಸಣ್ಣ ಸಣ್ಣ ಚಲೋತ್ತದ, ಮುಂದೆ ಅದ್ರಾಗ ಸ್ಥಿರ ಒಂದು ಸ್ವಲ್ಪ ಸ್ಥಿರ ಆಗ್ತದ, ಮುಂದೆ ಕೆಂಪು ಆಗ್ತದ, ಮುಂದೆ ಶ್ವೇತ ಆಗ ಲಾಸ್ಟಿಗೆ ಕಪ್ಪುದಾಗ ಏನು ಮಾಡ್ತದ? ಶ್ವೇತದಿಂದ ಕಪ್ಪು ಬದಲಾಗಿ ಸೂರ್ಯ ಅಂತ್ಯಗೊಳ್ತಾನ. ಕಪ್ಪು ಸ್ಥಿತಿ ಬಂದ್ರ ಸೂರ್ಯ ಅಂತ್ಯಗೊಳ್ತಾನ. ನಕ್ಷತ್ರ ಪುಂಜ ಕಾನ್ಸ್ಟಿಲೇಷನ್ ಅಂದ್ರ ನಿರ್ದಿಷ್ಟ ಗಾತ್ರವನ್ನು ಹೊಂದಿರುವ ಮತ್ತು ಆಕಾರವನ್ನು ಹೊಂದಿರುವ ಮತ್ತು ಹೊಳೆಯುತ್ತಿರುವ ನಕ್ಷತ್ರಗಳ ಗುಂಪಿಗೆ ನಕ್ಷತ್ರ ಪುಂಜ ಅಂತಾರ. ಏನಂದ್ರ ನಿರ್ದಿಷ್ಟ ಗಾತ್ರ, ಆಕಾರ ಹೊಂದಿರುವ ಮತ್ತು ಹೊಳಿತಾ ಇರಬೇಕು, ಅವಕ್ಕ ನಕ್ಷತ್ರ ಪುಂಜ ಅಂತಾರ. ಇನ್ನೊಮ್ಮೆ ಹೇಳ್ತಾ, ನಕ್ಷತ್ರ ಪುಂಜ ಅಂದ್ರೇನು? ನಿರ್ದಿಷ್ಟ ಗಾತ್ರ, ಆಕಾರವನ್ನು ಹೊಂದಿರುವ ಹೊಳೆಯುತ್ತಿರುವ ನಕ್ಷತ್ರಗಳ ಗುಂಪಿಗೆ ನಕ್ಷತ್ರ ಪುಂಜ ಅಂತಾರ. ಈಗ ಗ್ಯಾಲಕ್ಸಿ ಅಂದ್ರೆ ಏನು? ಗ್ಯಾಲಕ್ಸಿ ಅಂದ್ರ ಗ್ಯಾಲಕ್ಸಿಗಳು ಅನಿಲ, ಧೂಳು, ನಕ್ಷತ್ರಗಳನ್ನು ಹೊಂದಿರುವ ವ್ಯವಸ್ಥೆ ಆಗ್ಯದ. ಒಂದು ಗ್ಯಾಲಕ್ಸಿದಾಗ ಏನೇನು ಇರ್ತದಂದ್ರ ಅನಿಲ ಇರ್ತದ, ಧೂಳು ಕಣಗಳು ಇರ್ತದ, ನಕ್ಷತ್ರಗಳನ್ನು ಒಳಗೊಂಡಿರುವ ವ್ಯವಸ್ಥೆಗೆ ಗ್ಯಾಲಕ್ಸಿ ಅಂತಾರ. ಗ್ಯಾಲಕ್ಸಿದಲ್ಲಿ 2 ಪ್ರಕಾರ. 1ನೇದು ಎಲಿಪ್ಸ್ ಗ್ಯಾಲಕ್ಸಿ, 2ನೇದು ಸುರುಳಿ ಆಕಾರದ ಗ್ಯಾಲಕ್ಸಿ. 1ನೇದು ಎಲಿಪ್ಸ್ ಗ್ಯಾಲಕ್ಸಿಗಳು ಅಂದ್ರೇನು? ಈ ಎಲಿಪ್ಸ್ ಗ್ಯಾಲಕ್ಸಿಯಾಗ ನಕ್ಷತ್ರಗಳು ಮಂದವಾಗಿರ್ತಾವ. ಮಂದ ಅಂದ್ರೆ ದಿಮ್ಮ ಇರ್ತಾವ. ಇವಕ್ಕೆ ಗುರುತಿಸಲು ಸಾಧ್ಯವಿಲ್ಲ. ಇದ್ರಾಗ ಟ್ರಿಲಿಯನ್ ಗಟ್ಟಲೆ ಗ್ಯಾಲಕ್ಸಿ ಇರ್ತಾವ. ಯಾವುದ್ರಾಗ? ಎಲಿಪ್ಸ್ ಗ್ಯಾಲಕ್ಸಿದಾಗ. ಇನ್ನು 2ನೇದು ಸುರುಳಿ ಆಕಾರ ಗ್ಯಾಲಕ್ಸಿ. ಸುರುಳಿ ಆಕಾರ ಗ್ಯಾಲಕ್ಸಿಗೆ ಹೆಸರು ಏನು ಕೊಡ್ತಾರಂದ್ರೆ ಆಕಾಶಗಂಗೆ, ಹಾಲು ಆದಿ. ಸುರುಳಿ ಆಕಾರ ಗ್ಯಾಲಕ್ಸಿಗೆ ಆಕಾಶಗಂಗೆ, ಹಾಲು ಹಾದಿ ಅಂತಾರ. ಇವು ನಾವಿರುವ ಗ್ಯಾಲಕ್ಸಿ. ನಮ್ಮ ಸೂರ್ಯ ಇದ್ರಾಗನಪ್ಪ ಅಂದ್ರೆ ಸುರುಳಿ ಆಕಾರ ಗ್ಯಾಲಕ್ಸಿದಾಗ ಆನ. ಈಗ ಆಕಾಶಗಂಗೆ ಸುರುಳಿ ಆಕಾರ ಅಂದೆವು. ಈ ಸುರುಳಿ ಆಕಾರ ಗ್ಯಾಲಕ್ಸಿದಾಗ ಕೇಂದ್ರದಿಂದ ನೂರಾರು ಆಕಾಶ ಸುತ್ತಿರ್ತಾವಕ್ಕ ಸುರುಳಿ ಆಕಾರ ಹಿಂಗೆ ಸುರುಳಿ ಸಿಕ್ಕತ್ತಿರ್ತದ. ಆ ಕೇಂದ್ರದಿಂದ ನಮ್ಮ ಸೂರ್ಯ ಎಷ್ಟು ದೂರನ? ಕೇಂದ್ರದಿಂದ ಅಂದ್ರೆ 28,000 ಜ್ಯೋತಿರ್ವರ್ಷ ದೂರನ. ಈ ಸೂರ್ಯದಿಂದ ಆ ಸುರುಳಿ ಆಕಾರ ಗ್ಯಾಲಕ್ಸಿ ಕೇಂದ್ರದಿಂದ ನಮ್ಮ ಸೂರ್ಯ ಎಷ್ಟು ದೂರನಂದ್ರ 28,000 ಜ್ಯೋತಿರ್ವರ್ಷ ದೂರನ. ಮಾತ್ರ ನಮ್ದು ಅದು ಸುರುಳಿ ಆಕಾರ ಗ್ಯಾಲಕ್ಸಿಗೆ ನಮ್ಮ ಸೂರ್ಯ ಒಂದು ರೌಂಡ್ ಹಾಕಬೇಕಂದ್ರ ಟೈಮಿಂಗ್ ಇರ್ತತನ.
250 ಕಿಲೋಮೀಟರ್ ವೇಗದಲ್ಲಿ ಸುತ್ತನ. ಆದ್ರೆ 250 ಮಿಲಿಯನ್ ವರ್ಷಗಳು ಬೇಕಾಗ್ತಾವ, ಮಿಲಿಯನ್ ಜ್ಯೋತಿ ವರ್ಷ ಬೇಕಾಗ್ತಾವ ಒಂದು ಆಕಾಶಗಂಗೆ ಸುತ್ತ ಹಾಕಲ್ಕಮ್ ಸೂರ್ಯ.